ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಮಹಿಳೆಯರ ಹಕ್ಕುಗಳ ಕುರಿತಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅದರ ಮುಂದುವರಿದ ಭಾಗವಾಗಿ ಇವತ್ತು ದುಡಿಯುವ ಮಹಿಳೆಯ ಮೇಲಿನ ದೌರ್ಜನ್ಯಗಳಂತೇಳಿ, ಅಂದರೆ ಮನಸ್ಸಿಗೆ ಬಂದಾಗ ದುಡಿಸ್ಕೊಳ್ಳೋದು, ಆಮೇಲೆ ತೆಗೆದು ಹಾಕೋದು ಅಥವಾ ಅವರಿಗೆ ಶೋಷಣೆ ಮಾಡುವಂಥದ್ದು, ಉದ್ಯೋಗದಲ್ಲಿ ಅಭದ್ರತೆ ಮತ್ತು ಸರಿಯಾಗಿ ವೇತನ ಕೊಡದೇ ಇರೋದು, ಈ ಒಂದು ಸನ್ನಿವೇಶಗಳನ್ನು ನಿವಾರಿಸಲು ಕಾನೂನುಗಳಿದ್ದಾವೆ. ಇದರೊಳಗೆ ಮುಖ್ಯವಾಗಿ ಮಹಿಳೆಯರ ರಕ್ಷಣೆ ಮಾಡಬೇಕಾದಂಥ ಕಾರ್ಮಿಕ ಕಾನೂನುಗಳು ಯಾವುದು ಅಂತೇಳಿ ನೋಡಿದಾಗ ಅದರಲ್ಲಿ ಹಲವಾರು ಕಾನೂನುಗಳು ನಮ್ಮ ಗಮನಕ್ಕೆ ಬರ್ತವೆ. ಆ ಕಾನೂನುಗಳಲ್ಲಿ ಮೊದಲನೇದಾಗಿ ಕಾರ್ಖಾನೆಗಳ ಕಾಯ್ದೆ, ಅಂದರೆ ಫ್ಯಾಕ್ಟರೀಸ್ ಆ್ಯಕ್ಟ್ 1948, ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್ ಅಂದರೆ ಮಜೂರಿ ಸಂದಾಯ ಅಥವಾ ವೇತನ ಸಂದಾಯ ಕಾಯ್ದೆ, ಮತ್ತು ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂದರೆ ಕನಿಷ್ಠ ಮಜೂರಿ ಸಂದಾಯ, ಮತ್ತು ಸಮಾನ ವೇತನ ಕಾಯ್ದೆ ಅಂದರೆ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ ಅಂತೇಳಿ, ಮತ್ತು ಹೆರಿಗೆ ಸೌಲಭ್ಯ ಕಾಯ್ದೆ ಅಂದರೆ ಮ್ಯಾಟರ್ನಿಟಿ ಬೆನಿಫಿಟ್ ಆ್ಯಕ್ಟ್, ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲರೈಸೇಷನ್ ಆ್ಯಕ್ಟ್ 1986 ಅಂತೇಳಿ, ಅಂದರೆ ಬಾಲ ಕಾರ್ಮಿಕರನ್ನು ದುಡಿಸಿಕೊಳ್ಳುವಂಥದ್ರ ವಿರುದ್ಧ ಕಾನೂನು, ಮತ್ತು ಏನು ಉದ್ಯೋಗಿಗಳ ಪರಿಹಾರ ಕಾಯ್ದೆ ಅಂತೇಳಿ ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟ್ ಅಂತೇಳಿ, ಅಂದರೆ ಮೊದಲು ವರ್ಕ್ಮನ್ ಕಾಂಪನ್ಸೇಷನ್ ಅಂತಿತ್ತು, ಅದನ್ನು ಬದಲಾವಣೆ ಮಾಡಿ ಎಂಪ್ಲಾಯೀಸ್ ಅಂತಂದರೆ ಕೇವಲ ಕಾರ್ಮಿಕರಷ್ಟೇ ಅಲ್ಲ, ಯಾವುದೇ ಒಬ್ಬ ಉದ್ಯೋಗಿ ಕೆಲಸ ಮಾಡ್ತಾ ಇರಲಿ, ಕೆಲಸದ ಸಮಯದಲ್ಲಿ ಏನಾದರೂ ಅಪಘಾತ ಆಗಿ ಒಂದು ಹಾನಿಯಾದರೆ ಅದಕ್ಕೆ ಪರಿಹಾರ ಕೊಡುವಂಥದ್ದು. ಸೊ ಈ ರೀತಿ ಒಂದು ಕಾನೂನಿದೆ. ಮುಂದೆ ಉಪದಾನ ಕಾಯ್ದೆ ಅಂದರೆ ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟು, ಆಮೇಲೆ ಬೋನಸ್ ಸಂದಾಯ ಕಾಯ್ದೆ, ಪೇಮೆಂಟ್ ಆಫ್ ಬೋನಸ್ ಆ್ಯಕ್ಟ್ ಅಂತೇಳಿ, ಮತ್ತು ಭವಿಷ್ಯ ನಿಧಿ ಕಾಯ್ದೆ, ಕಾರ್ಮಿಕ ಭವಿಷ್ಯ ನಿಧಿ ಕಾಯ್ದೆ ಅಂದರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ಮಿಸ್ಲಿನಿಯಸ್ ಪ್ರೊವಿಷನ್ಸ್ ಆ್ಯಕ್ಟ್ ಅಂತೇಳಿ, ಆಮೇಲೆ ಕಾರ್ಮಿಕ ರಾಜ್ಯ ವಿಮೆ ಕಾಯ್ದೆ ಅಂದರೆ ESI, ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ ಅಂತೇಳಿ. ಇದರ ಮೂಲಕ ಏನು ಕಾರ್ಮಿಕರಿಗೆ ಏನಾದರೂ ಆರೋಗ್ಯದ ಸಮಸ್ಯೆ ಆದರೆ ಅದಕ್ಕೆ ಆ ಒಂದು ESI ಹಾಸ್ಪಿಟಲ್ ಮೂಲಕನೇ ಅವರಿಗೆ ಚಿಕಿತ್ಸೆ ಕೊಡಿಸುವಂಥದ್ದು. ಮತ್ತು ಔದ್ಯಮಿಕ ವಿವಾದ ಕಾಯ್ದೆ ಅಂದರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್, ಈ ಕಾಯ್ದೆ ಮೂಲಕ ಏನು ಒಂದು ಉದ್ದಿಮೆಯಲ್ಲಿ ಏನಾದರೂ ಕಾರ್ಮಿಕರು ಮತ್ತು ಮಾಲೀಕರ ನಡುವೆ ಏನಾದರೂ ಮನಸ್ತಾಪ ಅಂತಾದರೆ, ಕಾರ್ಮಿಕರ ನಡುವೆ ಸಮಸ್ಯೆ ಆದರೆ ಅವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಈ ಒಂದು ಪ್ರತ್ಯೇಕವಾದಂಥ ವಿಧಾನದೆ. ಆ ಮೂಲಕ ತ್ವರಿತವಾಗಿ ಅವರಿಗೆ ನ್ಯಾಯವನ್ನು ಒದಗಿಸುವಂಥದ್ದು ಮತ್ತು ಸಮಸ್ಯೆಯನ್ನು ಬಗೆಹರಿಸುವಂಥದ್ದು ಈ ಒಂದು ಕಾಯ್ದೆಯ ಉದ್ದೇಶ ಇದೆ. ಮತ್ತು ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆ್ಯಕ್ಟ್ ಅಂತೇಳಿ, ಔದ್ಯಮಿಕ ಉದ್ಯೋಗ ಸ್ಥಾಯಿ ಆದೇಶಗಳ ಕಾಯ್ದೆ, ಅಂದರೆ ಇದರೊಳಗೆ ಯಾವ ರೀತಿ ಕಾರ್ಮಿಕರನ್ನು ದುಡಿಸ್ಕೊಳ್ಬೇಕು, ಅವ್ರಿಗೆ ಯಾವ ರೀತಿ ಸೌಲಭ್ಯಗಳು ಕೊಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಿಯಮಾವಳಿಗಳಿದಾವೆ. ಮತ್ತು ಮಸ್ಟ್ ರೋಲ್ನ ಯಾವ ಥರ ಮೇಂಟೈನ್ ಮಾಡಬೇಕು, ಈ ರೀತಿ ಹಲವಾರು ನಿರ್ದೇಶನಗಳನ್ನು ಇದರೊಳಗೆ ಕೊಟ್ಟಿದ್ದಾರೆ. ಮತ್ತು ಕಾಂಟ್ರಾಕ್ಟ್ ಲೇಬರ್ ರೆಗ್ಯುಲೇಷನ್ ಆ್ಯಂಡ್ ಅಬೋಲಿಷನ್ ಆ್ಯಕ್ಟ್, ಕರಾರು ಕಾರ್ಮಿಕ ನಿಯಂತ್ರಣ ಮತ್ತು ರದ್ದತಿ ಕಾಯ್ದೆ, ಅಂದರೆ ಕರಾರು ಮೂಲಕ ಕಾರ್ಮಿಕರನ್ನು ನೇಮಿಸಿಕೊಳ್ಳೋದು ಇಂತಿಷ್ಟು ಅವಧಿಗೆ ಅಥವಾ ಇಂತಿಷ್ಟು ಉದ್ದೇಶಕ್ಕೆ ಅಂತೇಳಿ, ಆದ ನಂತರ ಅವ್ರನ್ನ ತೆಗೆದುಹಾಕುವಂಥದ್ದು. ಈ ರೀತಿ ಒಂದು ಕರಾರು ಮಾಡಿಕೊಂಡು ಏನು ಕಾರ್ಮಿಕರನ್ನು ನೇಮಿಸಿಕೊಳ್ತಾರೆ ಅದನ್ನು ಸಹಿತ ನಿಯಂತ್ರಣ ಮಾಡಲಿಕ್ಕೆ ಮನಸ್ಸು ಹೆಚ್ಚಿ ತಮಗೆ ಹೇಗೆ ಬೇಕಾಗಿ ದುಡಿಸ್ಕೊಂಡು ಅವ್ರನ್ನ ಹೊರಗೆ ಹಾಕುವಂಥದ್ದಲ್ಲ. ಆ ಒಂದು ಅದಕ್ಕೂ ಸಹಿತ ಒಂದು ವ್ಯವಸ್ಥಿತವಾದಂಥ ಕಾನೂನಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಮತ್ತು ಕೊನೆಯದಾಗಿ ಉಮೇದುವಾರಿಕೆ ಕಾಯ್ದೆ ಅಂದರೆ ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ ಅಂತಂದರೆ, ಒಬ್ಬ ಕಾರ್ಮಿಕ ಅಲ್ಲಿ ಶಾಶ್ವತ ನೌಕರಿಯನ್ನು ಪಡೆಯೋಕ್ಕಿಂತ ಮುಂಚೆ ಅವ್ರಿಗೇನು ಟ್ರೈನಿಂಗ್ ಅಂತ ಕೊಡ್ತಾರೆ, ಎಂಪ್ಲಾಯ್ ಅಂತ ತಗೋತಾರೆ, ಅದಕ್ಕೆ ಕುರಿತಾಗಿಯೂ ಸಹಿತ ಆ ನಿಯಮಾವಳಿಗಳಿದ್ದಾವೆ. ಅದರ ಪ್ರಕಾರ ಅಲ್ಲಿ ನಡ್ಕೊಳ್ಬೇಕಾಗ್ತೈತೆ. ಹೀಗಾಗಿ ಇಲ್ಲಿ ಕಾರ್ಮಿಕರ ಅಥವಾ ದುಡಿಯುವ ವರ್ಗವನ್ನು ರಕ್ಷಿಸಲಿಕ್ಕೆ ಸರ್ಕಾರ ಹಲವಾರು ಕಾನೂನುಗಳನ್ನು ಮಾಡಿದೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕು. ಈ ಮೂಲಕ ದುಡಿಯುವ ವರ್ಗವನ್ನು ರಕ್ಷಣೆ ಮಾಡುವಂಥ ಒಂದು ಏನು ಜವಾಬ್ದಾರಿ ಕಾನೂನಿಗಿದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಇದಕ್ಕಾಗಿ ಮೊದಲನೇದಾಗಿ ಕಾರ್ಖಾನೆಗಳ ಕಾಯ್ದೆ 1948, ಈ ಕಾಯ್ದೆ ಒಳಗೆ ಮಹಿಳೆಯರಿಗೆ ಕುರಿತಾಗಿರುವಂಥ ಹಕ್ಕುಗಳು ಯಾವ ಅನ್ನೋದನ್ನು ನೋಡಿದಾಗ, ಬೆಳಗ್ಗೆ 6ರಿಂದ ಸಂಜೆ 7ರ ನಡುವೆ ಹೊರತುಪಡಿಸಿ ಯಾವುದೇ ಮಹಿಳಾ ಕಾರ್ಮಿಕರಿಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡಲು ಅವಕಾಶ ಇಲ್ಲ. ಸೊ ಅವರ ಟೈಮಿಂಗ್ ಏನಂತಂದರೆ ಬೆಳಗ್ಗೆ 6ರ ನಂತರವೇ ಮತ್ತು ಸಂಜೆ 7ರ ಒಳಗಾಗಿ ಅವ್ರದ್ದು ಕೆಲಸವನ್ನು ಮುಗಿಸ್ಬೇಕಾಗ್ತದೆ, ಅವರು ಮನೆಗೆ ಹೋಗಬೇಕಾಗ್ತದೆ. ಸೊ ಅದರ ನಂತರ ದುಡಿಸ್ಕೊಳ್ಳೋಂಥ ಅಲ್ಲಿ ಅವಕಾಶ ಇಲ್ಲ. ಮತ್ತು ಯಾವುದೇ ಸಂದರ್ಭದಲ್ಲಿ ಮಹಿಳಾ ಉದ್ಯೋಗಿಗಳನ್ನು ರಾತ್ರಿ 10 ಗಂಟೆಯಿಂದ ಮುಂಜಾನೆ 5 ಗಂಟೆ ನಡುವೆ ಕೆಲಸ ಮಾಡಲು ಅನುಮತಿಸಲಾಗುವುದಿಲ್ಲ ಅಂತ ಹೇಳ್ತಾರೆ. ಸೊ ಅಂದರೆ ಇಲ್ಲಿ ಮತ್ತೆ ಒಂದು ಏನು ಹೊರತುಪಡಿಸಿಕೆ ಏನಂದರೆ, ಈ ಕೆಲವೊಂದು ITBTಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಕೆಲವೊಂದು ವಿನಾಯಿತಿ ಇದ್ದಾವೆ. ಸೊ ಅವನ್ನೆಲ್ಲ ಹೊರತುಪಡಿಸಿ ಇಲ್ಲಿ ಒಟ್ಟಾರೆ ಏನು ಹೇಳ್ತಾರೆ ಅಂದರೆ, ರಾತ್ರಿ 10 ಗಂಟೆಯಿಂದ ಮುಂಜಾನೆ 5 ಗಂಟೆ ನಡುವೆ ಅವ್ರನ್ನ ದುಡಿಸ್ಕೊಳ್ಬಾರ್ದು ಅನ್ನೋದು, ಮತ್ತು ದಿನಕ್ಕೆ ಗರಿಷ್ಠ 9 ಗಂಟೆಗಳ ಮಾತ್ರ ದುಡಿಸುವುದು, OT ಕೆಲಸ ಮಾಡಲು ಅವಕಾಶ ಇಲ್ಲ. ಸೊ ಓವರ್ ಟೈಮ್ ದುಡಿಸ್ಕೊಳ್ಳುವಂಥದ್ದು ಅವಕಾಶ ಇಲ್ಲ. ಅವರಿಗೆ ಕನಿಷ್ಠ 9 ಗಂಟೆ ಮಾತ್ರ ಮಹಿಳೆಯನ್ನು ದುಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ಒಂದು ದಿನಕ್ಕೆ.
ಮತ್ತು ಇನ್ನು ಸಾಪ್ತಾಹಿಕ ರಜೆ ಅಥವಾ ಇನ್ಯಾವುದೇ ರಜೆ ನಂತರ ಮಹಿಳಾ ಕೆಲಸಗಾರ್ತಿಯ ಪಾಳಿ ಸಮಯವನ್ನು ಬದಲಾಯಿಸಲಾಗುವುದಿಲ್ಲ. ಸೊ ಯಾವುದಾದ್ರೂ ಒಂದು ರಜೆ, ಸಾಪ್ತಾಹಿಕ ರಜೆ ಇರಲಿ ಅಥವಾ ಯಾವುದೇ ಬೇರೆ ರೀತಿಯ ರಜೆ ಬಂದರೆ ಅಲ್ಲಿ ಅವರು ಏನು ಪಾಳಿ ಇರ್ತದೆ, ಟೈಮಿಂಗ್ ಇರ್ತದೆ, ಆ ಒಂದು ಶೆಡ್ಯೂಲನ್ನು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಶಿಫ್ಟ್ ಸಮಯದ ಬದಲಾವಣೆಗಾಗಿ ಕನಿಷ್ಠ 24 ಗಂಟೆಗಳ ಮುನ್ಸೂಚನೆಯನ್ನು ಪಡೆಯಲು ಅರ್ಹರಾಗಿರ್ತಾರೆ. ಮುಂಚಿತ ನೋಟಿಸನ್ನು ಕೊಟ್ಟು, ಅಂದರೆ ಏಕದಮ್ ಅವ್ರಿಗೆ ಟೈಮಿಂಗ್ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಮತ್ತು ಮಹಿಳಾ ಕಾರ್ಮಿಕರು ಅಪಾಯಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡುವುದನ್ನು ನಿಷೇಧಿಸಲಾಗಿದೆ. ಏನು ಮೈನಿಂಗ್ದೊಳಗೆ ಅಥವಾ ಯಾವುದಾದ್ರೂ ವಿದ್ಯುತ್ತಿನ ಒಂದು ಕೆಲಸ ಅನ್ನೋದನ್ನು, ಈ ಥರ ಅಪಾಯಕಾರಿ ಏನು ಕೆಲಸ ಇರ್ತವೆ ಅಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡೋಕ್ಕೆ ಬರೋದಿಲ್ಲ. ಯಾಕಂದರೆ ಅವರ ಒಂದು ರಕ್ಷಣೆ ಮಾಡಬೇಕಾಗ್ತದೆ. ಸೊ ಒಟ್ಟಾರೆಯಾಗಿ ಅಪಾಯಕಾರಿ ಉದ್ಯೋಗದಲ್ಲಿ ಮಹಿಳೆಯರನ್ನು ದುಡಿಸ್ಕೊಳ್ಳೋದಕ್ಕೆ ನಿಷೇಧ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಮುಂದೆ ಒಂದು ಕಾರ್ಖಾನೆಯಲ್ಲಿ 30 ಅಥವಾ ಅದಕ್ಕಿಂತ ಹೆಚ್ಚು ಮಹಿಳಾ ಕಾರ್ಮಿಕರು ಇದ್ದಂಥ ಒಂದು ಕಾರ್ಖಾನೆ ಇದ್ದರೆ ಅಲ್ಲಿ ಅವರ ಮಕ್ಕಳು ಏನಿರ್ತಾರೆ, ಅವರು 6 ವರ್ಷ ಮತ್ತು ಅದಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಏನಿರ್ತಾರೆ, ಆ ಮಹಿಳಾ ಕಾರ್ಮಿಕರ ಮಕ್ಕಳು, ಅವರಿಗೆ ನೋಡ್ಕೊಳ್ಳೋಕ್ಕಂತೇಳಿ ಅಲ್ಲಿ ಕಡ್ಡಾಯವಾಗಿ ಒಂದು ಶಿಶುಪಾಲನಾ ಕೇಂದ್ರವನ್ನು ಒದಗಿಸಬೇಕಾಗ್ತದೆ. ಇದು ಈ ಕಾರ್ಖಾನೆ ಮಾಲೀಕರ ಒಂದು ಹೊಣೆಗಾರಿಕೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಮುಂದೆ ಅಷ್ಟೇ ಅಲ್ಲ, ಯಾವುದೇ ಒಂದು ಕಾರ್ಖಾನೆಯಲ್ಲಿ ಮಹಿಳೆಯರಿಗಾಗಿ ವಿಶೇಷವಾಗಿ ನೀರು, ಶೌಚ ಮುಂತಾದ ಮೂಲ ಸೌಕರ್ಯಗಳನ್ನು ಒದಗಿಸುವುದು, ಮತ್ತು ಪ್ರತ್ಯೇಕ ಶೌಚಾಲಯ ಮತ್ತು ಮೂತ್ರಾಲಯಗಳು, ವಿಶ್ರಾಂತಿ ಕೊಠಡಿಗಳು ಮತ್ತು ಕ್ಯಾಂಟೀನ್ಗಳಂಥ ಕಾರ್ಖಾನೆಯಲ್ಲಿ ಕಾರ್ಮಿಕರಿಗೆ ನೀಡಬೇಕಾದ ಹಲವಾರು ಇತರ ಸೌಲಭ್ಯಗಳನ್ನು ಅವರು ಕೊಡಬೇಕಾಗ್ತದೆ. ಸೊ ಆಯಾ ಒಂದು ಕಾರ್ಖಾನೆಯ ಒಂದು ವ್ಯಾಪ್ತಿ ಇದರ ಆಧಾರದ ಮೇಲೆ ಅಲ್ಲಿ ಅವರಿಗೆ ಅವಶ್ಯಕ ಸೌಲಭ್ಯಗಳನ್ನು ಕೊಡಿಸಿಕೊಳ್ಬೇಕಾಗಿದೆ. ಮುಂದೆ ಕಾರ್ಮಿಕರ ಸೇವೆಗೆ ಸಂಬಂಧಿಸಿದಂತೆ ದಾಖಲೆಯನ್ನು ಇಡಬೇಕಾಗ್ತದೆ. ಕಡ್ಡಾಯವಾಗಿ ಮಾಸ್ಟರ್ ರೋಲ್ ಆಯ್ತು ಅವರ ವೇತನದ ಕುರಿತಾಗಿ ಅಲ್ಲಿ ದಾಖಲಾತಿಯನ್ನು ಇಡಬೇಕಾಗ್ತದೆ. ಸೊ ಈ ರೀತಿ ದಾಖಲಾತಿಯನ್ನು ಕಾರ್ಖಾನೆ ಮಾಲೀಕರು ಇಡಲಿಲ್ಲ ಅಂದರೆ ಅದು ಒಂದು ಅಪರಾಧ ಆಗ್ತದೆ, ಅದಕ್ಕೆ ಶಿಕ್ಷೆ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇನ್ನು ಹೆರಿಗೆ ಪ್ರಯೋಜನ ತಿದ್ದುಪಡಿ ಕಾಯ್ದೆ ಅಂಥೇಳಿ, ಹೆಣ್ಮಕ್ಳು ಹೆರಿಗೆ ಆಗ್ತದೆ ಆ ಸಂದರ್ಭದಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಅವರಿಗೆ ಯಾವ ರೀತಿ ಕಾನೂನಿನ ರಕ್ಷಣೆಗಳದಾವ ಅನ್ನೋದನ್ನು ಈ ಕಾಯ್ದೆ ತಿಳಿಸಿಕೊಡ್ತದೆ. ಕಾಯ್ದೆಯ ಮುಖ್ಯ ಉದ್ದೇಶ ಏನಂದರೆ, ಈ ಒಂದು ಹೆರಿಗೆಯ ಸಮಯದಲ್ಲಿ ಮಹಿಳೆ ಮತ್ತು ಆಕೆಯ ಮಗುವಿನ ಸಂಪೂರ್ಣ ಮತ್ತು ಆರೋಗ್ಯಕರ ನಿರ್ವಹಣೆಯನ್ನು ಒದಗಿಸುವ ಮೂಲಕ ಮಾತೃತ್ವದ ಘನತೆ ಮತ್ತು ಹೊಸ ವ್ಯಕ್ತಿಯ ಜನ್ಮದ ಘನತೆಯನ್ನು ಕಾಪಾಡುವುದು ಕಾಯ್ದೆಯ ಉದ್ದೇಶವಾಗಿದೆ ಅಂಥೇಳಿ ಈ ಕಾಯ್ದೆ ಹೇಳ್ತದೆ. ಸೊ ಈ ಕಾಯ್ದೆಯ ಪ್ರಯೋಜನಗಳೇನೆಂದರೆ, ಹೆರಿಗೆಯ ಮೊದಲು 6 ವಾರಗಳವರೆಗೆ ಅಂದರೆ 1.5 ತಿಂಗಳು ಸರಾಸರಿ ವೇತನದೊಂದಿಗೆ ರಜೆ ಕೊಡಬೇಕಾಗ್ತದೆ. ಅವರಿಗೆ ಹೆರಿಗೆ ಆಗೋಕ್ಕಿಂತ 1.5 ತಿಂಗಳು ಮೊದಲು ಅವರಿಗೆ ರಜೆಯನ್ನು ಕೊಡಬೇಕು ಮತ್ತು ಕಡ್ಡಾಯವಾಗಿ ಅದು ವೇತನ ಸಹಿತ ರಜೆಯನ್ನು ಕೊಡಬೇಕು. ಅದೇ ರೀತಿ ಹೆರಿಗೆ ನಂತರ ಸಹಿತ 6 ವಾರ ಅಂದರೆ 1.5 ತಿಂಗಳು ಸರಾಸರಿ ವೇತನ ರಜೆ ಕೊಡಬೇಕಾಗಿದೆ. ಒಟ್ಟು 3 ತಿಂಗಳ ರಜೆಯನ್ನು ಅವರು ಪಡೆಯಲು ಅರ್ಹರಾಗಿದ್ದಾರೆ. ಮತ್ತು ಉಚಿತ ವೈದ್ಯಕೀಯ ಸೇವೆಯನ್ನು ಒದಗಿಸದಿದ್ದರೆ 25 ರೂಪಾಯಿ ವೈದ್ಯಕೀಯ ಬೋನಸನ್ನು ಅವರಿಗೆ ಪ್ರತಿದಿನದಂತೆ ಕೊಡಬೇಕಾಗ್ತದೆ. ಮತ್ತು ಮಹಿಳೆಯ ಗರ್ಭಧಾರಣೆ, ಹೆರಿಗೆ, ಗರ್ಭಪಾತ ಅಥವಾ ಅಕಾಲಿಕ ಜನನದ ಕಾರಣದಿಂದ ಅನಾರೋಗ್ಯದ ಪುರಾವೆಯನ್ನು ತೋರಿಸಿದರೆ 1 ತಿಂಗಳವರೆಗೆ ವೇತನದ ಹೆಚ್ಚುವರಿ ರಜೆಯನ್ನು ಕೊಡಬೇಕಾಗ್ತದೆ. ಅಂದರೆ ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ ಅಥವಾ ಏನಾದರೂ ಅಲ್ಲಿ ಕಾಂಪ್ಲಿಕೇಶನ್ ಆಯಿತು, ಆ ರೀತಿ ಏನಾದರೂ ಸಮಸ್ಯೆ ಆದರೆ, ಅವರಿಗೆ ಆರೋಗ್ಯದ ಸಮಸ್ಯೆ ಆದರೆ, ಮತ್ತು ಗರ್ಭಪಾತ ಸಂದರ್ಭದಲ್ಲಿ ಗರ್ಭಪಾತ ದಿನಾಂಕದ ಸರಾಸರಿ ವೇತನದೊಂದಿಗೆ 6 ವಾರಗಳ ರಜೆ ಕೊಡಬೇಕಂತೇಳಿ ಕಾನೂನು ಹೇಳ್ತದೆ. ಸೊ ಒಟ್ಟಾರೆಯಾಗಿ ಈ ರೀತಿ ಅವರಿಗೆ ಏನು ಆ ವೈದ್ಯಕೀಯ ಪರಿಸ್ಥಿತಿಗೆ ಅನುಗುಣವಾಗಿ ಅವರಿಗೆ ವೇತನ ಸಹಿತ ರಜೆಯನ್ನು ಕೊಡಬೇಕು ಅನ್ನೋದನ್ನು ಇಲ್ಲಿ ಕಾನೂನು ಹೇಳಿಕೊಡ್ತದೆ. ಇನ್ನು ಹೆರಿಗೆ ಆಗೋಕ್ಕಿಂತ ಮುಂಚೆ 6 ವಾರಗಳು ಮತ್ತು 1 ತಿಂಗಳು ಅಂದರೆ ಒಟ್ಟು 10 ವಾರಗಳು ಅವರಿಗೆ ಭಾರವಾದಂಥ ಕೆಲಸವನ್ನು ಕೊಡೋಕ್ಕೆ ಬರೋದಿಲ್ಲ, ಹಗುರವಾದಂಥ ಕೆಲಸವನ್ನು ಅವರಿಗೆ ಕೊಡಬೇಕಾಗ್ತದೆ. ಮಗುವಿಗೆ 15 ತಿಂಗಳ ತುಂಬುವವರೆಗೆ ಅವಳ ದೈನಂದಿನ ಕೆಲಸದ ಅವಧಿಯಲ್ಲಿ 2 ಬಾರಿ ಶುಶ್ರೂಷಾ ವಿರಾಮಗಳನ್ನು ಕೊಡಬೇಕಾಗ್ತದೆ. ಅಂದರೆ ಮಗುವನ್ನು ನೋಡ್ಕೊಳ್ಳೋಕ್ಕೆ ಪ್ರತಿ ದಿನ ಅವರಿಗೆ 2 ಬಾರಿ ರೆಸ್ಟ್ ಕೊಡಬೇಕಾಗ್ತದೆ. ಮತ್ತು ಮಾತೃತ್ವ ರಜೆಯಲ್ಲಿರುವಾಗ ಯಾವುದೇ ಕೆಲಸದಿಂದ ತೆಗೆದು ಹಾಕುವುದು ಅಥವಾ ವಜಾಗೊಳಿಸಲು ಬರುವುದಿಲ್ಲ. ಅಂದರೆ ಅವರು ಏನು ಈ ರೀತಿ ರಜೆಯನ್ನು ಪಡೆದಿರ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಪನಿಷ್ಮೆಂಟ್ ಆರ್ಡರ್ ಮಾಡೋದಾಗಲಿ, ಅವರ ಸೇವೆಗೆ ಹೊರತಾಗಿ ಯಾವುದೇ ಏನು ಸರ್ವಿಸ್ ಕಂಡೀಷನ್ಸ್ ಇರ್ತವೆ ಅವನ್ನ ಬದಲು ಮಾಡಲಿಕ್ಕೆ ಅವಕಾಶವಿಲ್ಲ, ಅವರಿಗೆ ಯಾವುದೇ ರೀತಿ ತೊಂದರೆ ಕೊಡೋಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಇಲ್ಲಿ ಕಾನೂನು ಹೇಳ್ತದೆ. ಮತ್ತು ಇದರ ಜೊತೆಗೆ ಗರ್ಭಪಾತ ಮತ್ತು ಟ್ಯೂಬೆಕ್ಟಮಿ ಆಪರೇಷನ್ಗೆ ಅವರಿಗೆ 6 ವಾರಗಳ ಅವಧಿ ಅಂದರೆ 1.5 ತಿಂಗಳು ವೇತನ ರಜೆಯನ್ನು ಕೊಡಬೇಕಾಗ್ತದೆ. ಮತ್ತು ಆ ರೀತಿ ಟ್ಯೂಬೆಕ್ಟಮಿ ಆಪರೇಷನ್ ಆದ ನಂತರ 2 ವಾರಗಳ ಅವಧಿಗೆ ಮಾತೃತ್ವ ಪ್ರಯೋಜನದ ವೇತನದ ಅರ್ಹತೆ ಸಹಿತ ಇದೆ. ಮತ್ತು ಗರ್ಭಾವಸ್ಥೆಯಿಂದ
ಉಂಟಾಗುವ ಅನಾರೋಗ್ಯಕ್ಕೆ ರಜೆ ಕೂಡ ಅರ್ಹತೆ ಇದೆ. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ಏನಾದರೂ ಅವರಿಗೆ ಆರೋಗ್ಯದ ಸಮಸ್ಯೆ ಆದರೆ ಅಲ್ಲಿಯೂ ಸಹಿತ ಆ ಒಂದು ಮೆಡಿಕಲ್ ಸರ್ಟಿಫಿಕೇಟನ್ನು ಅವರು ತೋರಿಸಿ ಅವರಿಗೆ ಮುಂದುವರಿದ ರಜೆಯನ್ನು ಪಡೆಯಲು ಸಹಿತ ಇಲ್ಲಿ ಅದು ವೇತನ ಸಹಿತ ರಜೆಯನ್ನು ಪಡೆಯಲು ಅರ್ಹರಿದ್ದಾರೆ ಅನ್ನೋದನ್ನು ಇಲ್ಲಿ ಕಾನೂನು ಹೇಳ್ತದೆ. ತದನಂತರ ಇಲ್ಲಿ ಸಮಾನ ಸಂಭಾವನೆ ಕಾಯ್ದೆ ಅಥವಾ ಸಮಾನ ವೇತನ ಕಾಯ್ದೆ ಅಂತೇಳಿ, ಅಂದರೆ ಸಂವಿಧಾನದ 39ನೇ ಏನು ವಿಧಿ ಇದೆ ಅದರ ಪ್ರಕಾರ ಸಮಾನ ರೀತಿಯ ಕೆಲಸವನ್ನು ಮಾಡುವಾಗ ಸಮಾನ ರೀತಿ ವೇತನವನ್ನು ಕೊಡಬೇಕು, ಯಾವುದೇ ರೀತಿ ತಾರತಮ್ಯ ಮಾಡಬಾರ್ದು ಅಂಥೇಳಿ ಏನು ಸಂವಿಧಾನ ಇದೆ ಅದರ ಪ್ರಕಾರ ಏನು ಉದ್ಯೋಗದಾತರು ಇರ್ತಾರೆ ಅವರು ಪುರುಷ ಅಥವಾ ಮಹಿಳಾ ಉದ್ಯೋಗಿಗಳಿಗೆ ಒಂದೇ ರೀತಿಯ ಕೆಲಸವನ್ನು ಮಾಡುವ ವ್ಯಕ್ತಿಗೆ ಒಂದೇ ರೀತಿಯ ಸಂಭಾವನೆಯನ್ನು ಕೊಡಬೇಕಂತ ಕಾನೂನು ಹೇಳ್ತದೆ. ಮತ್ತು ಅಕಸ್ಮಾತ್ ಯಾವುದೇ ಒಂದು ಉದ್ಯೋಗದಲ್ಲಿ ಮಹಿಳೆಯರನ್ನು ನೇಮಿಸಿಕೊಳ್ಳಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಅಂಥ ಸಂದರ್ಭದಲ್ಲಿ ನೇಮಕಾತಿಯ ನಿಯಮಾವಳಿಗಳಲ್ಲಿ ಅಥವಾ ನೇಮಕಾತಿ ವಿಧಾನದಲ್ಲಿ ಮಹಿಳೆಯರಿಗೆ ಒಂದು ಮತ್ತು ಪುರುಷರಿಗೊಂದು ಈ ರೀತಿ ತಾರತಮ್ಯ ಮಾಡೋಕ್ಕೆ ಅವಕಾಶ ಇಲ್ಲ. ಇಬ್ಬರಿಗೂ ಸಮಾನ ರೀತಿಯ ಅವಕಾಶವನ್ನು ಕೊಡಬೇಕಾಗ್ತದೆ. ಅದರಲ್ಲಿ ಯಾರು ಉದ್ಯೋಗವನ್ನು ಗಿಟ್ಟಿಸಿಕೊಳ್ತಾರೆ ಅವರಿಗೆ ಉದ್ಯೋಗವನ್ನು ಕೊಡಬೇಕಾಗ್ತದೆ ಅನ್ನೋದನ್ನು ಇಲ್ಲಿ ಕಾನೂನು ಹೇಳ್ತದೆ. ಧನ್ಯವಾದಗಳು.